ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚು ಆಯ್ತು. ತಂದೆ ಅರ್ಧ ಲೀಟರ್ ಹಾಲಿಗೆ ಏನೇನೋ ಯೋಚನೆ ಮಾಡ್ತಿದ್ದೀನಿ. ಹೊಟ್ಟೆಸಿ ಅಂತ ಬಂತು. ಶೇಸ್ ಪ್ಲೀಸ್ ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ. ಪ್ಯೂರ್ ವೆಜಿಟೇರಿಯನ್ ಏನ್ ಆಗ್ತಿದೀವಿ. ಓ ನಮ್ಮ ವಂಶಸ್ಥರು ಇಲ್ಲೇ ಇದ್ದಾರೆ. ಮಗುನ ಅದು ಮುಚ್ಚಿಕೊಳ್ತೈತಿ, ದೃಷ್ಟಿ ಆಗ್ತೈತೆ ಅನ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟವ್ರೆ. ಎಲ್ಲ ಹಂಗೆ ಚಪ್ಪರ್ಸ್ಕೊಂಡ್ ತಿನ್ಬೇಕು. ಹಂಗ ಶಿಲ್ಪ ಶೆಟ್ಟಿ ಸೊಂಟ ಕಾಣಿಸ್ತಿದೆ. ರಾಜಯೋಗ ಅಂದ್ರೆ ಇದೆ. ಎಲ್ಲ ಗಿಡಕ್ಕೂ ಹುಳ ಬಿಡುತ್ತೆ, ತುಳಸಿ ಗಿಡಕ್ ಬಿಡಲ್ಲ. ಗಿವ್ ರೆಸ್ಪೆಕ್ಟ್. ಶಿವಣ್ಣ ನಿಮ್ಮನ್ನ ಏನು ಕರೆದಿದ್ದೆ ನಾವು ನೋಡ್ಲಿಲ್ಲ ವಿಡಿಯೋಸ್ ಅಲ್ಲಿ. ಹೆಂಗ್ ಅದು ನಮ್ ಚಿಕ್ಕ ವಯಸ್ಸಲ್ಲಿ ನನಗೆ ಇಟ್ಟಿದ್ದ ಅಡ್ರೆಸ್. ಫ್ರೆಂಡ್ಸ್ ಆಕಳಿಸ್ತಾ ಇದೀಯಾ, ಅರ್ಚ್ತಾ ಇದೀಯಾ ಪೇ? ಮೂಳೆ ಇಲ್ದೆ ಬೇಳೆ ಹೆಂಗ್ ತಿಂತಿದ್ದಿ? ಯಾಕೆ ಹೊಟ್ಟೆನ ಬರ್ತೈತಿ ನಿನ್ಗೆ ಅಂತನಾ? ಬಾಗ್ಲಾಕ್ಲಿಲ್ಲ ಅಂದ್ರೆ ಸೊಳ್ಳೆಗಳಿಗೆ ಫುಲ್ ಮಿಲ್ಸ್ ಆಗ್ತೀವಿ ಇಬ್ರು. ಇನ್ಮೇಲೆ ನನ್ ಮಕ್ಳು ಯಾರು ನನ್ ವಿಡಿಯೋ ಸ್ವಾಹ ಶಿವ ಹೊಟ್ಟೆ ಒಳಗೆ. ಹೆಣ್ಮಕ್ಳು ನೆನ್ಸ್ಕೊಂಡ್ರೆ ನನ್ಗೆ ಹೊಟ್ಟೆ ಉರಿತೈತೆ. ಹಾಲು ಕುಡಿ ಕುದಿಯೋದ್ನ ಯಾವ್ದೇ ಅವರಪ್ಪಿ ಅವ್ರು ಗಟ್ಟಿ ಹಾಲು ಕುಡಿತಾರಪ್ಪಿ. 8 ರೂಪಾಯಿ ಅವ್ರು ಸಾವುಕಾರ ಆಗ್ಬಿಟ್ರೆ ನನ್ ಕೈ ಮುಟ್ಟು ತಾಮುಗ ಗಿಡದ ಮೇಲೆ ಕಬಡ್ಡಿ ಆಡ್ತಾನೆ. ಭೀಕರ ಭಯಂಕರ. ಇದು ಡೇಂಜರ್ ಫ್ರೆಂಡ್ಸ್. ನಿಜವಾಗ್ಲೂ ಕಣ್ಣೆಲ್ಲ ಒಂಥರ ಆಗ್ತೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಸಂಡೇ. ಹ್ಯಾಪಿ ಸಂಡೇ ಫ್ರೆಂಡ್ಸ್. ನೀವು ಮಂಡೇ ನೋಡ್ತೀರಾ, ಹ್ಯಾಪಿ ಮಂಡೇ ಅಂಡ್ ಹ್ಯಾಪಿ ಸಂಡೇ ಎರಡೂನು. ಹ್ಯಾಪಿ ಸಂಡೇ ಇಲ್ಲ ಫ್ರೆಂಡ್ಸ್, ಇದು ಸ್ಯಾಡ್ ಸಂಡೇ ನಮಗೆ. ಯಾಕಂದರೆ ನಾನ್ ವೆಜ್ ಇಲ್ಲ ಇವತ್ತು ನಮ್ಮ ಮನೇಲಿ. ಈಗ ಟೈಮ್ ಬಂದು 3:30 ಆಯಿತು ಮಧ್ಯಾಹ್ನ. ಬೆಳಗ್ಗೆಯಿಂದ ಫುಲ್ ರೆಸ್ಟ್ ಮಾಡಿ ಇಬ್ರು ಅಡುಗೆ ಮಾಡ್ತಿದ್ದೆ. ಏನು ಇಲ್ಲದೆ ವೀಕೆಂಡ್ ಅಲ್ವಾ, ಹೋಟೆಲಲ್ಲಿ ತಂದು ತಿಂದ್ವಿ. ಇವತ್ತು ಚೆನ್ನಾಗಿತ್ತು ಒಂಥರ ಹೋಟೆಲ್ ಫುಡ್. ಅನ್ನ ಸಾಂಬಾರು ಹಪ್ಪಳ ಸಖತ್ತಾಯಿತು. ಡೈಲಿ ಇದೇ ಥರ ತಿಂದರೆ ಜೀವನ ಪಾವನ ಗೋವಿಂದ, ಆಮೇಲೆ ಸಂಪಾದನೆ ಎಲ್ಲ ಅಂತ ಅನ್ನಿಸ್ತು ಫ್ರೆಂಡ್ಸ್. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಇವತ್ತು, ಯಾಕಂದರೆ ಡಿಸೈನ್ ಬಿಟ್ಟು ಇಟ್ಕೊಂಡಿದ್ದೀನಿ. ಐಲೈನರಲ್ಲಿ ಇಟ್ಕೊಂಡಿರೋದು. ಈ ಥರ ಇನ್ನೂ ವೆರೈಟಿ ಡಿಸೈನ್ ಇಟ್ಕೋಬೋದು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಐಲೈನರಲ್ಲಿ ಯಾವ್ಯಾವ ಥರ ಡಿಸೈನ್ ಇಟ್ಕೋಬೋದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದನ್ನ ಒಂದಿನ ವೀಡಿಯೋ ಮಾಡುವ. ಒಂದಿನ ಅಲ್ಲ, ಒಂದು 2-3 ನಿಮಿಷ ಇದನ್ನೇ ವೀಡಿಯೋ ಮಾಡೋಣ. ಮತ್ತು ನೆನ್ನೆ ಫ್ರಾಂಕ್ ವಿಡಿಯೋ ನೋಡ್ಬಿಟ್ಟು ತುಂಬ ಜನ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ತುಂಬ ಖುಷಿ ಆಯಿತು ನನಗೆ. ಫ್ರಾಂಕ್ ಮಾಡಿದಾದ್ಮೇಲೂ ಸ್ವಲ್ಪ ಎದೆ ಡವ ಅಂತ ಹೊಡ್ಕೊತೈತಿತ್ತು. ನೋಡೋರು ಹೆಂಗೆ ತಗೊಳ್ತಾರೋ ಏನೋ, ಬೈತಾರ ನನಗೆ ಅಂತೆಲ್ಲ, ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಶಿವ ಮೇಲೆ ನಿಮ್ಗಿರೋ ಪ್ರೀತಿಗೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಆಯಿತು. ನನ್ನ ಮೇಲೆ ಇಷ್ಟು ಪ್ರೀತಿ ಇಲ್ವಲ್ಲ ನಮ್ಮ ಫ್ರೆಂಡ್ಸ್ಗೆ ಅಂತ. ಇಟ್ಸ್ ಓಕೆ ಫ್ರೆಂಡ್ಸ್. ಈಗ ಒಂದು ಸ್ಪೆಷಲ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ಪೆಷಲೇ, ಎಲ್ಲರಿಗೂ ನಾರ್ಮಲ್ಲು. ಏನಂದ್ರೆ ಅದು ಟೀ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮನೆ ಒಬ್ರು ಸಿಸ್ಟರ್ ಕೇಳಿದ್ರಿ, ಟೀ ಕುಡಿಯಲ್ವ ನೀವು? ಅದೊಂದು ಇದೆ, ಶೇರ್ ಮಾಡ್ಕೊಬಿಡಿ ಅದನ್ನು ಅಂತ. ಬಿಸಿನೀರು ಕಾಯಿಸೋದ್ರಿಂದ ಎಲ್ಲ ಶೇರ್ ಮಾಡ್ಕೊಂಡಿದ್ದೀರಾ ಅಂತ. ಪರವಾಗಿಲ್ಲ, ಅದನ್ನು ಶೇರ್ ಮಾಡ್ಕೊಳ್ತೀನಿ. ನಿಮಗೋಸ್ಕರ ಟೀ ಕುಡಿತಾ ಇದೀವಿ ಇವತ್ತು. ನಮಗೆ ಟೀ ಅಂದ್ರೇ ಆಗಲ್ಲ, ಆದರೆ ನಿಮಗೋಸ್ಕರ ಟೀ ಕುಡಿತಿರೋದು. 3:30 ಆದ್ರೂ ಸಂಜೆ 6:30 ಥರ ಐತೆ. ಚಳಿ ಅದಕ್ಕೋಸ್ಕರ ಟೀ ಮಾಡ್ತಿರೋದು. ಆ್ಯಸ್ ಯೂಶುವಲ್ ನಮ್ಮ ಟಾಮು ಬಾಕ್ಲೆಲ್ಲ ಗುಡಿಸಿದ್ದೆ, ಎಕ್ಕುಟ್ಟೋಗೈತೆ. ರಂಗೋಲಿ ನೋಡಿ ಫ್ರೆಂಡ್ಸ್. ಬೆಳಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಯ್ತು. ಸೌಂಡ್ ಕಮ್ಮಿ ಕೊಟ್ಟಿದ್ಯಪ್ಪ. ಇವತ್ತು ಶಿವ ಉಲ್ಟಾ ಪಲ್ಟಾ ಮಲ್ಕೊಂಡೈತೆ. ಶಿವ ಹೊಟ್ಟೆ ಹಸಿಯುತ್ತಿದೆ. ಮೊದಲು ಟೀ ಮಾಡ್ಕೊಡೋಣ ಫ್ರೆಂಡ್ಸ್, ಆಮೇಲೆ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಹಾಲನ್ನ ಬೆಳಗ್ಗೆನೆ ತಂದೆ ಕಾಯಿಸಿಟ್ಟಿದ್ದೀನಿ. ಹಾಲು ಕೆರೆ ಮಾತ್ರ ಸೈಡ್ಗೆ ಇಟ್ಬಿಟ್ಟು ಇದನ್ನ ಟೀ ಮಾಡ್ಕೊಳ್ಳೋಣ. ಹಾಲು ಕೆರೆ ನಾಳೆ ಫೇಸ್ ಬೇಕಾಗುತ್ತೆ ಅಂತ. ಇದೊಂದ್ರಿಂದ ಏನಾದ್ರೂ ಉಪಯೋಗ ಆಗುತ್ತಾ ಅನ್ನೋದೇ ಯೋಚನೆ ಮಾಡೋದು ಜಾಸ್ತಿ ನಾನು. ತಂದೆ ಅರ್ಧ ಲೀಟರ್ ಹಾಲಿಗೆ ಏನೇನೋ ಯೋಚನೆ ಮಾಡ್ತಿದ್ದೀನಿ. ಪಾಯಸ ಮಾಡ್ಲಾ, ಮೊಸರು ಮಾಡ್ಲಾ, ಕೀರ್ ಮಾಡ್ಲಾ, ಲಾಸ್ಟ್ಗೆ ಟೀ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ. ಹಾಲು ಕೆರೆ ಮುಖಕ್ಕೆ ಜಾಸ್ತಿ ಒಳ್ಳೆ ಫ್ರೆಂಡ್ಸ್. ನಮ್ಮ ಮುಖ ಬ್ರೈಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಪಳಪಳ ಹೊಳಿಬೇಕು. ಲೈಟ್ ಇಲ್ಲದೆ ಪಳಪಳ ನಮ್ಮ ಮುಖ ಹೊಳಿಬೇಕು ಅಂದ್ರೆ ಹಾಲಿನ ಕೆನೆ ಹಚ್ಚಿ ಫ್ರೆಂಡ್ಸ್. ಡೈಲಿ ಟೀ ಕಾಫಿ ಕುಡಿಯೋರ್ ಮನೇಲಿ ಹಾಲು ಇದ್ದೇ ಇರ್ತೈತೆ, ಅಂತವ್ರು ಟ್ರೈ ಮಾಡಿ. ಮತ್ತೆ ನಿಮ್ಗೊಂದು ಸೀಕ್ರೆಟ್ ಫ್ರೆಂಡ್ಸ್, ನೀವೇನಾದ್ರೂ ಮೊಸರು ಜಾಸ್ತಿ ಇಷ್ಟಪಟ್ಟು ತಿಂತೀರಾ, ಅದಕ್ಕೆ ಸ್ವಲ್ಪ ಹಾಲಿನ ಕೆನೆ ಹಾಕೊಂಡು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊಳ್ತೀನಿ ತರ ಇರ್ತೈತೆ. ಅರ್ಧ ಲೀಟರ್ ಅಲ್ಲಿ ಇದೆಯಲ್ಲ, ಇದನ್ನ ಒಂದ್ ಸ್ವಲ್ಪ ಎತ್ತಿಡ್ತೀನಿ. ಸಂಜೆಗೆ ಶಿವಗೆ ಏನಾದ್ರೂ ಕಾಯಿಸ್ಕೊಳ್ಳೋಣ. ಈ ಹಾಲಿನ ಕೆನೆನ ಫ್ರಿಜ್ಜಿಗೆ ಇಟ್ಟು ಇವತ್ತು ಫ್ರೆಶ್ ಆಗಿ ಹೆಂಗು ರೆಡಿ ಆಗ್ಬಿಟ್ಟಿದ್ದೀನಲ್ಲ, ಇವತ್ತು ಯೂಸ್ ಮಾಡೋದು ಬೇಡ, ನಾಳೆ ಯೂಸ್ ಮಾಡೋಣ. ನಾರ್ಮಲ್ ಆಗಿ ನೀವು ಹೆಂಗ್ ಟೀ ಮಾಡ್ತೀರಾ ನಾನು ಅದೇ ತರ ಮಾಡ್ತೀನಿ ಫ್ರೆಂಡ್ಸ್. ಆಕ್ಚುಲಿ ನನಗೆ ಟೀಗಿಂತ ಕಾಫಿ ಇಷ್ಟ, ಬಟ್ ಮನೆ ಟೀ ಪುಡಿ ಐತೆ ರೆಡ್ ಲೇಬಲ್, ಅದನ್ನ ಹಾಕಿ ಮಾಡೋಣ. ನೀರ್ ಟೀ ಬೇಡ, ಸ್ವಲ್ಪ ಗಟ್ಟಿ ಸ್ಟ್ರಾಂಗ್ ಆಗಿ ಮಾಡೋಣ. ಮಾಡಿ ಕುಡಿದ್ರೆ ನಾನಂತೂ ವೇಸ್ಟ್, ಎಲ್ಲ ವಾಪಸ್ ಬರುತ್ತೆ. ಓಕೆ, ಶಿವ ಕಂಪನಿ ಕೊಡೋಕೆ ಕುಡಿಯೋಣ. ಇದ್ರ ಜೊತೆಗೆ ಏಲಕ್ಕಿ, ಶುಂಠಿ, ಲವಂಗ ಹಾಕೊಂಡ್ರೆ ಚೆನ್ನಾಗಿರ್ತೈತು. ಬಟ್ ನನಗೆ ಬೇಡ ಅನಿಸ್ತೈತಿ, ಯಾಕಂದ್ರೆ ಮೈಬಾರ ಹೊಟ್ಟೆ ಹಸಿತೈತೆ ಅದಕ್ಕೋಸ್ಕರ. ಮತ್ತೆ ಒಬ್ರು ಕಮೆಂಟ್ ಮಾಡಿದ್ರಿ ಪದೇ ಹೊಟ್ಟೆ ಹಸಿ ಅನ್ಬೇಡಿ ಅಂತ. ನೀವು ಹಿಂದಿನ ಒಂದು ಮೊದ್ಲಿಂದ ವಿಡಿಯೋಸ್ ನೋಡ್ತಿದ್ದೀರಾ, ಯಾವ್ದ್ರಲ್ಲೂ ನಾವು ಅಷ್ಟೊಂದು ಹೊಟ್ಟೆಸಿ ಅಂತ ಅಂದಿರಲ್ಲ. ಯಾಕೆ ಇತ್ತೀಚೆಗೆನೆ ಹೊಟ್ಟೆಸಿ ಅಂತೀವಂದ್ರೆ, ಈ ಸೀಸನ್ ಅಲ್ಲಿ ಎಲ್ರಿಗೂ ಹಂಗೆ ಹಸು ಜಾಸ್ತಿ ಆಗ್ತಾ ಇರ್ತೈತೆ, ಏನಾದ್ರು ತಿನ್ಬೇಕು ಅನ್ನಿಸ್ತಾ ಇರ್ತೈತೆ. ಹಂಗಾಗಿ ಹೊಟ್ಟೆಸಿ ಅಂತ ಬಂತು. ಹೊಟ್ಟೆ ಹಸಿ ಅಲ್ಲ, ಹೊಟ್ಟೆ ಹಸಿವು. ನಮ್ಮ ಭಾಷೆಯಲ್ಲಿ ಹೊಟ್ಟೆಸಿ.
ತಗೊಳಪ್ಪ. ಅಪ್ಪ ಅಮ್ಮ ಅಮ್ಮ ಅಲ್ಲ. ಹಾ ಬಿಸಿ ಬಿಸಿ. ತುಂಬಾ ಬೇಕಾ? ತುಂಬಾ ಇಲ್ಲ, ಮುಕ್ಕಾಲ ಐತೆ. ಇದ್ರ ಜೊತೆಗೆ ಬಜ್ಜಿ ಬೋಂಡ, ಅಟ್ಲೀಸ್ಟ್ ಬ್ರೆಡ್, ಬಿಸ್ಕೆಟ್, ರಸ್ಕು. ನಮ್ಮನೇಲಿ ಹೆಂಗಂದ್ರೆ ಫ್ರೆಂಡ್ಸ್, ಬಜ್ಜಿ ಬೋಂಡ ಮಾಡಿದಾಗ ಟೀ ಮಾಡೋ ಐಟಮ್ಸ್ ಇರಲ್ಲ, ಟೀ ಮಾಡಿದಾಗ ಬಜ್ಜಿ ಬೋಂಡ ಮಾಡೋ ಐಟಮ್ಸ್ ಇರಲ್ಲ. ಹಿಂಗಾಗೈತೆ. ಬ್ರೆಡ್ ತಗೊಂಡ್ಬಿಡ್ತೀಯಾ? ಸಖತ್ತಾಗಿರ್ತೀವಿ ಫ್ರೆಂಡ್ಸ್, ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ. ಟಾಮ್, ಯು ವಾಂಟ್ ಕಾಫಿ? ಟೀ ಬೇಕಾ? ಅವನಿಗೆ ಚಳಿ ಮಲ್ಕೋತವನೆ. ಟೀ ಕೊಡ್ಬೋದಾ ಟಾಮಗೆ? ಕೇಳೋದು ತಪ್ಪು ಫ್ರೆಂಡ್ಸ್. ಈಗ ನಾವು ಟೀ ಕುಡ್ದು ನಾನು ಶಿವ ಒಂದ್ ಜಾಗಕ್ಕೆ ಹೋಗ್ತಿದೀವಿ. ಅಂದ್ರೆ ಹೊರಗಡೆ ಅಲ್ಲ, ಗೇಟ್ ಒಳಗಡೆನೆ ಒಂದು ತರಕಾರಿ ಕಿತ್ಕೊಬರಕ್ ಹೋಗ್ತಿದೀವಿ ನಾವು. ಸಾಂಬಾರ್ಗೆ ಕೊಚ್ಚಿ ಕೊಚ್ಚಿ ಮಾಡೋ ತರಕಾರಿ ಅದು. ಸರಾಯಿ ಮಾತ್ರ ಆತರ ಮಾಡ್ಬೇಕಾ? ಓ, ನಿಂಗೆ ಗೊತ್ತು ಸರಾಯಿ ಮಾತ್ರ ಹೆಂಗ್ ಮಾಡ್ತೀರಂತ. ಫ್ರೆಂಡ್ಸ್, ನಾನೊಂದು ಟಿಪ್ಸ್ ಕೇಳ್ತೀನಿ ಪ್ಲೀಸ್. ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ. ಅಂದ್ರೆ ಶಿವ ಬೆಳಗಿನ ಸಂಜೆವರೆಗೂ ಬಗ್ಗೆ ಎದ್ದು ಕೆಲಸ ಮಾಡ್ತಾನೆ ಇರುತ್ತೆ, ಗೊತ್ತು. ಈ ಕೆಲಸ ಅಂದ್ರೆ ಕಷ್ಟ ನರ್ಸರಿ ಒಳಗಡೆ. ಆದ್ರೂ ಹೊಟ್ಟೆ ಕರಗ್ತಾ ಇಲ್ಲ ಅಂದ್ರೆ ಹೊಟ್ಟೆ ಕರಗ್ಸಕ್ ಒಂದ್ ಟಿಪ್ಸ್ ಕೊಡಿ ಶಿವಗೆ. ನನ್ಗಂತೂ ತಲೆನೇ ಓಡ್ತಿಲ್ಲ. ನಾನ್ ವೆಜ್ ಎಲ್ಲ ಸ್ಟಾಪ್ ಮಾಡಿಸ್ತೀನಿ, ಅದು ಅದರಿಂದ ಬರ್ಬೋದೇನೋ ಹೊಟ್ಟೆ. ನೆಕ್ಸ್ಟ್ ಏನ್ ಮಾಡೋದು ಗೊತ್ತಾಗ್ತಾರ. ಆಯಿಲ್ ಐಟಮ್ ಎಲ್ಲ ಕಮ್ಮಿ ಮಾಡ್ತೀನಿ ಇನ್ಮೇಲೆ. ಬೇಕರಿ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾಪ್ ಮಾಡ್ತಾ ಇದೀನಿ. ದೇವ್ರ ಆಗಾಗ ಬುದ್ಧಿ ಕೊಡ್ತೈತಲ್ಲ, ಹಂಗಾಗಿ. ಮತ್ತೆ ಬೇರೆ ಏನಾದ್ರು ಟಿಪ್ಸ್ ಇದ್ರೆ ಹೇಳಿ ಫ್ರೆಂಡ್ಸ್. ಅದೇ ಬಿಸಿನೀರಲ್ಲಿ ಜೇನುತುಪ್ಪ, ನಿಂಬೆ ರಸ ಇದೊಂದು ಬಿಟ್ಟು, ಯಾಕಂದ್ರೆ ಅದನ್ನ ಶಿವಾಗೆ ಟ್ರೈ ಮಾಡಲ್ಲ, ಇದೊಂದು ಬಿಟ್ಟು ಎಕ್ಸರ್ಸೈಸ್ ಅಲ್ಲಿ ಏನಾದ್ರು ಅದ್ಬಿಟ್ಟು ತಿನ್ನೋದ್ರಲ್ಲಿ ಏನಾದ್ರು ತಿನ್ಕೊಂಡು ಹೊಟ್ಟೆ ಕರಗಿಸ್ಬೋದಾ? ಪ್ಲೀಸ್ ಕಮೆಂಟ್ ಮೀ. ಏನ್ ಅಡ್ಗೆ ಮಾಡೋದು ಅಂತ ಎಷ್ಟು ಯೋಚನೆ ಮಾಡೋದು ತಲೆಗೆ ಐಡಿಯಾ ಬರ್ತಾ ಇಲ್ಲ. ನಾನ್ ವೆಜ್ ಆದ್ರೆ ಪಟ ಪಟ ಮಾಡ್ತಿದ್ದೆ. ಇನ್ಮೇಲೆ ನಾನ್ ವೆಜ್ ಇಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಓನ್ಲಿ ವೆಜ್ 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 ಪ್ಯೂರ್ ವೆಜಿಟೇರಿಯನ್ ಆಗ್ತಿದೀವಿ. ಸಸ್ಯಾಹಾರಿ ಆಗ್ತಿದೀವಿ ಇನ್ಮೇಲೆ ನಾವು. ಇಂಗ್ಲಿಷ್ ಎಲ್ಲ ಯಾಕೆ ಫ್ರೆಂಡ್ಸ್ ನಮ್ಗೆ? ಬರ್ದೇ ಇದ್ಮೇಲೆ ಮಾತಾಡಬಾರ್ದು. ಬನ್ನಿ ಹಸ್ಬೆಂಡ್, ಒಂದ್ ರೌಂಡ್ ಹೋಗೋಣ. ಎಲ್ಲಿಗೆ ಅಂತ ಕೇಳ್ಬೇಡ, ಹಿಂದೆ ಬಾಪಿ. ಸುಂಡೆಕಾಯಿ ಬಿಟ್ಟಿಲ್ಲ ಆ ಕಡೆ. ಸ್ಮಶಾನ ಗೇಟ್ ಹತ್ರ ನೋಡ್ಕೊಬರಲ್ಲ? ನೋಡ್ಕೊಬತ್ತೀನಿ ನಾನು, ನಿನ್ ನಂಬಲ್ಲ. ಗೇಟ್ ಹತ್ರ ಬಗ್ಗು ನೋಡ್ಬಿಟ್ಟು ಬರ್ತೀನಿ. ಈಗ ನಾವು ಹೋಗ್ತಿದೀವಿ ಫ್ರೆಂಡ್ಸ್. ನನಗೊಂದು ತರಕಾರಿ ಫೇವ್ರೆಟ್. ಏನಂತಾರೆ ಅಂದ್ರೆ, ಅದು ಹಳ್ಳಿ ಕಡೆ ಇರೋರಿಗೆ ಜಾಸ್ತಿ ಗೊತ್ತು, ಎಲ್ಲರಿಗೂ ಗೊತ್ತು. ಶಿವ ಅವ್ರ ಊರ್ ಕಡೆ ಸುಂಡೆಕಾಯಿ ಅಂತಾರೆ, ನಮ್ಮ ಊರ್ ಕಡೆ ಬಯಲ್ಸೀಮೆ ಕಡೆ ಉಸ್ತಿಕಾಯಿ ಅಂತಾರೆ. ಉಸ್ತಿಕಾಯಿ ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಸೀಸನ್ ಅಲ್ಲಿ ಅದು ಮಳೆ ಬಂತಂದ್ರೆ ಸಿಕ್ಬಿಡ್ತಿದೆ, ಅದಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಿದ್ರೆ ನನ್ನ ಪುಣ್ಯ. ಆ ಸಾಂಬಾರ್ ಅಂದ್ರೆ ನನಗೆ ಬೇಳೆ ಸಾಂಬಾರ್ಗೆ ಹಾಕಿ ಮಾಡೋದು ಅದನ್ನ ನನ್ನ ಫೇವ್ರೆಟ್ ಫ್ರೆಂಡ್ಸ್. ಲೈಫಲ್ಲಿ ನಾನು ಆ ತರಕಾರಿನ ಇಷ್ಟಪಟ್ಟಷ್ಟು ಬೇರೆ ಯಾವ ತರಕಾರಿನೂ ಇಷ್ಟಪಡಲ್ಲ ಅಂತ ಅನ್ಕೊಳ್ತೀನಿ. ಅಷ್ಟು ಇಷ್ಟ ನನಗೆ. ಸಿಕ್ಕಿದ್ರೆ ನಮ್ಮ ಪುಣ್ಯ. ಓ, ನಮ್ಮ ವಂಶಸ್ಥರು ಇಲ್ಲೇ ಇದ್ದಾರೆ. ಇವ್ರು ನಮ್ಮ ದೊಡ್ಡಪ್ಪ, ಅವ್ರು ನಮ್ಮ ಚಿಕ್ಕಪ್ಪ, ಅವ್ರು ನಮ್ಮ ದೊಡ್ಡಮ್ಮ, ಎಲ್ಲರಿಗೂ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿಗೆ. ಇಲ್ಲೊಂದು ಫ್ಯಾಮಿಲಿ. ವಾವ್, ಸಖತ್ ವೈಟಾಗೈತೆ ಇದು ನೋಡಿ ಫ್ರೆಂಡ್ಸ್. ಅವ್ರ ಮಗುನ ಅದು ಮುಚ್ಚಿಕೊಳ್ತೈತೆ, ದೃಷ್ಟಿ ಆಗ್ತೈತೆ ಅಂದ್ಬಿಟ್ಟು. ಎಷ್ಟು ವೈಟ್ ಐತೆ, ಮುತ್ತೆಲ್ಲ ಇಡ್ತೈತೆ. ಹಾಯ್, ಹೌ ಆರ್ ಯು? ಎಷ್ಟು ವರ್ಷ ಆಯ್ತು ಹುಟ್ಟಿ? ಸಾರಿ, ಎಷ್ಟು ತಿಂಗಳಾಯ್ತು ಹುಟ್ಟಿ? ಕೋತಿನೂ ಬಾಯಲ್ಲಿ ಬೆಳ್ಳಿ ಇಟ್ಕೊಳ್ತೈತೆ ನಮ್ಮ ಥರನೇ. ಅಂದರೆ ನಾವು ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದಾಗ ಬೆಳ್ಳಿ ಇಟ್ಕೋತೀವಲ್ಲ. ನಿಜ ಫ್ರೆಂಡ್ಸ್, ನೀವು ಈ ಕೋತಿನ ನೋಡಿರ? ನನ್ನ ಕಣ್ಣು ಬಿದ್ದಿದ್ದೆ ತಡ, ಅದು ಮಗುನ ಎತ್ಕೊಂಡು ಓಡ್ತೈತೆ. ಇದೊಂದು ಸ್ವಲ್ಪ ಮರಿ ದೊಡ್ಡದಾಗ್ಬಿಟ್ಟೈತೆ. ಅಪ್ಪ ತಾಯಿ, ನಿಮ್ಮ ಮಗು ಏನು ನಮ್ಗೆ ಬೇಕಾಗಿಲ್ಲ. ಆಲ್ರೆಡಿ ನಾವೇ ಇದ್ದೀವಿ ಮನೇಲಿ, ನಮ್ಮ ಜೊತೆಗೆ ಇನ್ನೊಂದು ಬೇಕಾಗಿಲ್ಲ. ಇವ್ರದ್ದೇ ಆರಾಮು, ನಾಳೇನು ಚಿಂತೆ ಇಲ್ಲ.
ಅಲ್ಲಿ ತಿಂದು ಅಲ್ಲಿ ಮುಗಿಸ್ರೆ ಮುಗೀತು. ನಾವೇ ಕೂಡಿಟ್ಟೋದು ನಾಳೆಗೆ ನಾಳಿದ್ದಕ್ಕೆ ಅಂತ. ಟೀಮ್ ಲೀಡ್ರು ಇವರೆಲ್ಲರ ಟೀಮ್ ಲೀಡ್ರು ಇವಯ್ಯ ಅಂಜಿನಪ್ಪ. ನಿಜ ಫ್ರೆಂಡ್ಸ್, ಗೇಟ್ ಹತ್ರ ಇತ್ತು, ಗಿಡ ಕಿತ್ತಾಕ್ಬಿಟ್ಟವ್ರೆ. ಮೊನ್ನೆ ತಾನೇ ಹೂವು, ಗಿಡ ತುಂಬ ಹೂವು ಬಿಟ್ಟಿತ್ತು. ಇವತ್ತು ತನಕ ಬಿಟ್ಟಿದ್ರೆ ಗಿಡ ತುಂಬ ಕಾಯಿ ಬಿಡ್ತಿತ್ತು. ನನ್ನ ಕಾಯಿ ಕಿತ್ಕೊಂಡ್ಮೇಲೆ ಕಿತ್ತಾಕ್ಬೇಕಿತ್ತು ತಾನೇ. ಪಾಪಿಗಳು ಅಂತ ಹೇಳೋಕ್ಕಾಗಲ್ಲ. ಸ್ಮಶಾನ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಅವಾಗೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ಇಲ್ಲೆಲ್ಲ ಗಿಡ ಇತ್ತು ಫ್ರೆಂಡ್ಸ್, ಇದ್ರೊಳಗೆಲ್ಲ ಹೋಗಿ ಕಿತ್ಕೊಂಡು ಬರ್ತಿದ್ದೆ ನಾನು. ಸುಂಡೆಕಾಯ ಎಲ್ಲ ಕ್ಲೀನ್ ಮಾಡಿಬಿಟ್ಟವ್ರೆ. ಎಲ್ಲ ನೋಡಿ, ಎಲ್ಲ ಕ್ಲೀನ್ ಕೃಷ್ಣಪ್ಪ. ಮನೆಯಲ್ಲಿ ತರಕಾರಿ ಇಲ್ಲ ಅಂದರೆ ಹಿಂಗೆ ಸ್ಮಶಾನದಲ್ಲಿ ಅಲ್ಲಿ ಹುಡುಕ್ತಾ ಇರ್ತೀನಿ ಫ್ರೆಂಡ್ಸ್. ತರಕಾರಿ ಖಾಲಿ ಆಗ್ಬಿಟ್ಟೆ, ಸ್ವಲ್ಪ ಹಿಂಸೆ ಆಗ್ತೈತೆ ನನಗೆ. ಅಲ್ಲೊಂದು ಜಾಗ ಇದೆ, ಅದೊಂದು ನೋಡ್ಬಿಟ್ಟು ಬಂದು ಮನೇಲಿರೋ ಐಟಮ್ಸಲ್ಲಿ ಏನಾದರೂ ಒಂದು ಸಾಂಬಾರು ಮಾಡ್ತೀನಿ ಅಷ್ಟೇ. ನಾನು ಇದು ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್, ಹಳಸಿನಕಾಯಿ ಸಾರು ಮಾಡೋಣ ಅಂತಿದ್ದೀನಿ. ಫಸ್ಟ್ ಟೈಮ್ ಯಾವತ್ತೂ ಮಾಡಲಿಲ್ಲ. ಅದು ನನಗೆ ಇಷ್ಟ ಆಯಿತು ಮಾಡಬೇಕು ಅಂತ. ಆದರೆ ಶಿವ ಸಪೋರ್ಟ್ ಮಾಡ್ತಿಲ್ಲ. ಛೀ ಅಂತೈತೆ. ಕತ್ತೆಗೇನು ಕಸ್ತೂರಿ ವಾಸನೆ ಹೆಂಗೆ ಗೊತ್ತು ಅನ್ನೋ ಥರ. ಒಂದ್ಸಲ ಮಾಡಿಕೊಟ್ರೆ ಹಂಗೆ ಚಪ್ಪರಿಸ್ಕೊಂಡು ತಿನ್ನಬೇಕು, ಹಂಗೆ ಮಾಡ್ತೀನಿ. ಟೈಮ್ ಬರಲಿ ಅಂತ ಕಾಯ್ತಿದ್ದೀನಿ. ನಾಳೆ ಪಕ್ಕ ಟೈಮ್ ಬರ್ಸ್ತೀನಿ ಅದಕ್ಕೋಸ್ಕರ. ಅಂದರೆ ಅವರೆಕಾಯಿ ಸಾರಿಗೆ ನಾಳೆ ಅವರೆಕಾಳು ಅದು ಇದು ಅಳಸಂದಿ ಕಾಳೆಲ್ಲ ನೆನೆಸ್ತೀನಿ. ನೆನೆಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತೈತಲ್ಲ, ನನಗೆ ಗೊತ್ತಿರೋ ಥರ ಮಾಡ್ತೀನಿ. ಆಮೇಲೆ ಇನ್ನೊಂದ್ಸಲ ಶಿವನೇ ತಂದು ಕೊಡ್ಬೇಕು. ಡೈಲಿ ಹಳಸನಕಾಯಿ ಸಾರು ಮಾಡೋ ಆ ಥರ ಮಾಡ್ತೀನಿ. ಇನ್ನು ಹೇಳಿದ್ನಲ್ಲ, ಈ ಕಾಯಿನೇ ಇಷ್ಟೊತ್ತು ಹುಡುಕಿದ್ದು. ಆದರೆ ಎಲ್ಲ ಕಡೆ ಗಿಡಗಳು ಕಿತ್ತಾಕ್ಬಿಟ್ಟವ್ರೆ. ಇದರಲ್ಲಿ ಇನ್ನೂ ಹೂವು ಬಿಟ್ಟೈತೆ, ವೇಸ್ಟ್ ಆಯ್ತು ಇಲ್ಲಿ ತನಕ ಬಂದು. ಈ ಕಾಯಿ ಯಾರಿಗೆಲ್ಲ ಗೊತ್ತಿದ್ರಲ್ಲಿ ಯಾರೆಲ್ಲ ಸಾಂಬಾರು ಮಾಡಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಭಾನುವಾರ ತಟ್ಟೆ ಒಳಗೆ ನಲ್ಲಿ ಮೂಳೆ ಹುಡ್ಕೋದ್ಬಿಟ್ಟು ನರ್ಸರಿ ಒಳಗಡೆ ತರಕಾರಿ ಹುಡ್ತಾ ಇದ್ದೀನಿ. ಇಷ್ಟು ಸಿಕ್ತು ಫ್ರೆಂಡ್ಸ್. ಆ ಕಡೆ ಮೂಲೆಯಲ್ಲಿ ಸಿಕ್ತು, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ನನ್ನ ಸ್ಥಿತಿ ಚಿಂತಾಜನಕವಾಗಿತ್ತು. ಸಂದಿಗೊಂದಿಲೆಲ್ಲ ಪೊದೆ ಒಳಗೆಲ್ಲ ನುಗ್ಗಿ ಕಿತ್ಕೊ ವರ್ಷದಲ್ಲಿ ಕೈ ಕಾಲೆಲ್ಲ ಮುಳ್ಳೆಲ್ಲ ಚುಚ್ಕೊಂಡು ಬೇಡ ನನ್ನ ಪರಿಸ್ಥಿತಿ ಫ್ರೆಂಡ್ಸ್. ಇದೇ ಆ ಕಾಯಿ. ಇಷ್ಟೇ ಸಿಕ್ಕಿದ್ದು. ಇಷ್ಟಕ್ಕೆ ಸಂತೋಷ ಪಡಬೇಕು, ಇಷ್ಟು ಸಾಲಲ್ಲ ಅಂತ ದುಃಖ ಪಡಬೇಕು, ಶಿವ ಕೈಲಿಗೆ ಹೋಗಿ ಉಗಿಸ್ಕೋಬೇಕು, ಒಂದು ಗೊತ್ತಾಗ್ತಿಲ್ಲ. ಇವಿಷ್ಟು ತರಕಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವುದು ಜಾಸ್ತಿ ಇಲ್ಲ. ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂದ್ರೆ ಬೆಂಡೆಕಾಯಿ ಕಮ್ಮಿ ಐತೆ, ಈ ಸಾಂಬಾರು ಮಾಡಂದ್ರೆ ಇದು ಕಮ್ಮಿ ಐತೆ, ಬದನೆಕಾಯಿ ಸಾರು ಮಾಡಂದ್ರೆ ಬದನೆಕಾಯಿ ಕಮ್ಮಿ ಐತೆ, ಬೀನ್ಸ್ ಮಾಡೋದಂದ್ರೆ ಬೀನ್ಸ್ ಕಮ್ಮಿ ಐತೆ. ಅದಕ್ಕೆ ಎಲ್ಲ ಸೇರಿಸಿ ಒಂದು ವಿಚಿತ್ರ ಸಾರು ಮಾಡ್ತೀನಿ. ಹೆಂಗ್ ಬರುತ್ತಾ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಮಾಡ್ತಾ ಇದ್ದೀನಿ. ಟೇಸ್ಟಾಗಿ ಬಂದರೆ ಸಾಕು. ಈ ಕಾಯಿನ ಮೊದಲು ನಾವು ನೀರಲ್ಲಿ ಕಟ್ ಮಾಡಿ ಹಾಕೋಬೇಕು. ಜಜ್ಜಿ ನೀರಲ್ಲಿ ತೊಳೆದು ಹಾಕ್ಕೋಬೋದು. ನಾನು ಯಾವಾಗಲೂ ಕಟ್ ಮಾಡಿ ಹಾಕೊಳ್ತಾ ಇರೋದು, ಹಂಗಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಈ ಕಾಯಿ ಎಲ್ಲಾದ್ರೂ ಸಿಕ್ಕಿದ್ರೆ ಬೇಳೆ ಸಾಂಬಾರ್ಗೆ ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲ ಇದನ್ನೇ ಗೊಜ್ಜು ಮಾಡ್ಬೋದು, ಸೂಪರ್ ಇರುತ್ತೆ. ಈಗ ತಾನೇ ಹೂವುಗಳು ಬಿಡ್ತಾ ಇದೆ, ಅದು ತೋರಿಸ್ತೀನಿ ಫ್ರೆಂಡ್ಸ್ ಒಂದ್ಸಲ. ಈ ರೆಸಿಪಿ ನನ್ನ ಫೇವ್ರೇಟ್ ಆಗ ತೋರಿಸ್ಲೇಬೇಕು. ಇದ್ರಲ್ಲಿ ಗಟ್ಟಿದು ಇರುತ್ತೆ, ಬಲ್ತಿರೋದಿರುತ್ತೆ. ಬಲ್ತಿರೋದಾದ್ರೆ ಚೆನ್ನಾಗಿರಲ್ಲ, ಎಳೆದು ಮಾತ್ರ ಹಾಕೋಬೇಕು. ಎಳೆದು ಬಲ್ತಿರೋದು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಚಾಕು ಎತ್ಕೊಂಡು ಹಿಂಗೆ ಕಟ್ ಮಾಡಿ ತಕ್ಷಣ ಸಕ್ ಅಂತ ಕಟ್ ಆಯ್ತು ಅಂದ್ರೆ ಅದು ಬಲ್ತಿಲ್ಲ. ಕಲ್ ಥರ ಆಯ್ತಂದ್ರೆ ಅದನ್ನು ಬಿಸಾಕೊಡ್ಬೇಕು ಅಷ್ಟೇ, ಸಿಂಪಲ್. ಓ ಶಿವಕುಮಾರ್, ಶಿಲ್ಪಾ ಶೆಟ್ಟಿ ಸೊಂಟ ಕಾಣಿಸ್ತಿದೆ. ಪಾಪ ಶಿವಕುಮಾರ್. ನಾನ್ ಸುಮ್ನೆ ಪಾಪ ಪಾಪ ಅಂತೀನಿ ಅಷ್ಟೇ. ಒಂದ್ ಕಣ್ಣಲ್ಲಿ ಟಿವಿ, ಒಂದ್ ಕಣ್ಣಲ್ಲಿ ಮೊಬೈಲು. ರಾಜಯೋಗ ಅಂದ್ರೆ ಇದೆ. ನನಗ್ ಬಂದಿರೋ ಗತೆ ನನ್ನ ಶತ್ರುಗೂ ಬರೋದು ಬೇಡ. ಬೇಯಿಸೋದು ಬೇಯಿಸೋದು ಬೇಯಿಸೋದು. ಇದನ್ನ ನೀರಲ್ಲಿ ಹಾಕ್ಬೇಕು ಫ್ರೆಂಡ್ಸ್. ಅದು ನೀರು ಕಪ್ಪಗಾಗ್ತೈತೆ. 1-2 ಸಲ ತೊಳ್ಕೊಬೇಕು. ಜಾಸ್ತಿ ಇದ್ರೆ 2 ಸಲ ತೊಳ್ಕೊಬೇಕು, ಕಮ್ಮಿ ಇದ್ರೆ 1 ಸಲ ತೊಳ್ಕೊಂಡ್ರೆ ಸಾಕು. ಸಕ್ಕತ್ ಟೇಸ್ಟ್ ಬರುತ್ತೆ. ಇದರಿಂದನೇ ಸಾಂಬಾರ್ಗೆ ಎಕ್ಸ್ಟ್ರಾ ಟೇಸ್ಟ್ ಬರೋದು. ಜಾಸ್ತಿ ಸಿಗ್ಲಿ ಫ್ರೆಂಡ್ಸ್, ಜಾಸ್ತಿ ರೆಸಿಪಿ ಮಾಡಿ ತೋರಿಸ್ತೀನಿ ಇದರಲ್ಲಿ. ಇದೆಲ್ಲ ಬಯಲ್ಸೀಮೆ ಅಡುಗೆಗಳು ಅಂದ್ರೆ ನಮ್ಮ ಕಡೆ. ಶಿವ ಅವ್ರ ಕಡೆ ಇದೆಲ್ಲ ಇಷ್ಟೊಂದು ತಿನ್ನಲ್ಲ. ತಿಂತಾರೆ ಅಷ್ಟೊಂದು ತಿನ್ನಲ್ಲ. ಬೇರೆಯವ್ರ ಮನೆಲ್ಲ ತಿಂತಾರೆ, ಶಿವ ಅವ್ರ ಮನೆ ತಿನ್ನಲ್ಲ. ಅವ್ರೇನಿದ್ರು ಬೇಳೆ ಎಲ್ಲ ಇಲ್ಲ ಅವ್ರ ಹತ್ರ, ಮೂಳೆ ಡೈರೆಕ್ಟು. ಬೆಳಗ್ಗೆ ಮನೆ ಒರೆಸಿ ಪೂಜೆ ಮಾಡಿ ಈ ತರ ನೀರೊಳಗೆ ಮೊದಲೇ ಕಟ್ ಮಾಡಿ ಹಾಕ್ಬಿಟ್ರೆ ನೀರೆಲ್ಲ ಕಪ್ಪಗಾಗ್ತೈತೆ. ಅಂದ್ರೆ ಇದು ಸ್ವಲ್ಪ ಕಸರೆ ಬರ್ತೈತೆ. ಈ ತರ ನೀರಲ್ಲಿ ಹಾಕ್ಬಿಟ್ರೆ ಕಸರೆಲ್ಲ ಕಮ್ಮಿ ಆಗ್ತೈತೆ. ಆ ತರ. ಅದ್ರ ಜೊತೆಗೆ ಅದನ್ನೇ ಹಾಕ್ಬೇಕು. ಆ ಕಾಯಿ ಒಂದೇ ಅಂತ ಏನಿಲ್ಲ ಫ್ರೆಂಡ್ಸ್. ಉಸ್ತಿಕಾಯಿ ಒಂದೇ ಹಾಕ್ಬೇಕಂತ ಏನಿಲ್ಲ. ಅದ್ರ ಜೊತೆಗೆ ಹಸಿಮೆಣಸಿಕಾಯಿ, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಇವಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಎಲ್ಲ ಮಸ್ತ್ ಬಿಟ್ರೆ ಸೂಪರ್ ಆಗಿರ್ತೈತೆ. ಶಿವಾಗ ಮಾತ್ರ ವಾಕಳಿಕೆ ಬರೋ ತರ ಇರ್ತೈತೆ.
ತರಕಾರಿ ಯಾಕೆ ತಂದಿಲ್ಲ ಅಂದ್ರೆ ರೇಟ್ ಜಾಸ್ತಿ ಆಗೈತೆ ಫ್ರೆಂಡ್ಸ್. ನೋಡಿ ಇಷ್ಟಿದ್ಯಾ, ಇದು ಇನ್ನೊಂದು ಇಷ್ಟಿದೆ ಅಷ್ಟೇ. 1/4 kg 50 ರೂಪಾಯಿ ಅಂತೆ ಬೀನ್ಸು. ಹೆಂಗ್ ತಂದು ತಿನ್ನೋದು? 1/4 kg ಒಂದು ಟೈಮ್ಗೆ ಸಾಕಾಗ್ತೈತೆ. ಅದನ್ನ ನೋಡ್ಬಿಟ್ಟು ತರಕಾರಿನೇ ಬೇಡ ಅಂತ ಅನಿಸ್ತೈತೆ. ಕೆಲವ್ರು ಹೇಳ್ತಾ ಇದ್ದೀರಾ ನರ್ಸರಿ ಒಳಗೆ ಎಷ್ಟೊಂದು ಜಾಗ ಐತೆ, ನೀರೈತೆ, ಎಲ್ಲ ವಾತಾವರಣ ಚೆನ್ನಾಗೈತೆ, ಬೆಳ್ಕೋಬೋದಲ್ಲ ಅಂತ. ಅದು ಯಾಕೆ ನಾವು ಬೆಳಿತಾ ಇಲ್ಲ ಅಂದ್ರೆ ಓನರ್ ಬೈತಾರೆ ಫ್ರೆಂಡ್ಸ್. ಯಾಕಂದ್ರೆ ತರಕಾರಿಗೆ ಸೊಪ್ಪಿಗೆಲ್ಲ ನಿಮ್ಗೆ ಗೊತ್ತು ಹುಳ ಬೀಳುತ್ತೆ ಅಂತ. ಅದರಿಂದ ಹುಳಗಳು ಬಂದು ನರ್ಸರಿ ಗಿಡಕ್ಕೆ ಅಂಟ್ಕೊಂಡು ಬಂದ್ರೆ ಇಡೀ 3 ಎಕರೆ ಗಿಡಗಳೆಲ್ಲ ಹಾಳಾಗುತ್ತೆ. ನರ್ಸರಿ ಗಿಡಕ್ಕೆ ಹುಳ ಬಿತ್ತಂದ್ರೆ ಅದನ್ನ ಏನೋ ಗಿಡನ ಹುಷಾರ್ ಮಾಡೋದು, ಅದನ್ನ ಚೆನ್ನಾಗಿ ಮಾಡೋದು ಜಾಸ್ತಿ ಕಷ್ಟ. ಅದಕ್ಕೋಸ್ಕರ ಬೆಳಿತಾ, ಇಲ್ಲಾಂದ್ರೆ ಬೆಳ್ಕೊಬಿಡ್ತಿದ್ದೆ. ಒಂದ್ ಮೂಲೆಯಲ್ಲಿ ಹಾಕಿದ್ರು ಹುಳಗಳು ಗೊತ್ತಲ್ವಾ ಫ್ರೆಂಡ್ಸ್, ರಾತ್ರಿ ಈ ಗಿಡದಿಂದ ಆ ಗಿಡಕ್ಕೆ, ಆ ಗಿಡದಿಂದ ಈ ಗಿಡಕ್ಕೆ ಜಂಪ್ ಆಗ್ಬಿಡ್ತವೆ. ಯಾಕೆ ಬೇಕು ಅವ್ರ ಹತ್ರ ಬೈಸ್ಕೊಳ್ಳೋದೆಲ್ಲ ಅಂದ್ಬಿಟ್ಟು. ಸದ್ಯ ತುಳಸಿ ಗಿಡ ಮತ್ತೆ ಅಲೋವೆರಾ ಬೆಳ್ಕೊಳಕ್ಕೆ ಟೈಮ್ ಅಲ್ಲ, ಒಂದು ಕೊಟ್ಟಾರಲ್ಲ ಜಾಗ, ಅಷ್ಟೇ ಸಾಕು. ಕನಕಾಂಬರ ಬೆಳೆಸ್ ನೋಡಿದೆ, ಅದ್ರಲ್ಲಿ ಕನಕಾಂಬರ ಹುಳ ಬೀಳಲ್ಲ. ನಮ್ಮ ಅದೃಷ್ಟ ಬಿದ್ದಿಲ್ಲ, ಬೀಳ್ತೈತೇನೋ ಗೊತ್ತಿಲ್ಲ. ತುಳಸಿ ಗಿಡಕ್ಕೆ ಬೀಳಕ್ ಚಾನ್ಸೇ ಇಲ್ಲ. ಎಲ್ಲ ಗಿಡಕ್ಕೂ ಹುಳ ಬೀಳುತ್ತೆ, ತುಳಸಿ ಗಿಡಕ್ಕೆ ಬಿಡಲ್ಲ. ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಅಲೋವೆರಾಗಂತೂ ಬೀಳಕ್ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಈ ಗಿಡಗಳನ್ನ ಬೆಳ್ಕೊಂಡಿದೀನಿ. ಯಾವ ತರಕಾರಿ ಬೆಳೆದ್ರೆ ಹುಳ ಬೀಳಲ್ಲ ಆ ತರಕಾರಿ ಹೆಸರು ಹೇಳಿ ನೋಡುವ, ಟ್ರೈ ಮಾಡುವ. ಕುಮಾರ್, ಈ ಕಡೆ ತಿರ್ಗಿ ಒಂದ್ ಸ್ವಲ್ಪ, ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತುಕತೆ ಇದೆ. ತಿರ್ಗಪ್ಪಿ, ಗಿವ್ ರೆಸ್ಪೆಕ್ಟ್. ನಮ್ ಫ್ರೆಂಡ್ಸ್ಗೆ ಹೇಳಿರೋ ಒಂದ್ ವಿಷಯ ಹೇಳ್ಬೇಕು ನಿಮ್ಗೆ. ನನಗ್ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಫ್ರೆಂಡ್ಸ್ಗೆ ರೆಸ್ಪೆಕ್ಟ್ ಕೊಡು. ನೀನ್ ಯಾವಾಗ್ಲೂ ಇಂಟ್ರೆಸ್ಟ್ ಆಗಿ ಮೊಬೈಲ್ ನೋಡ್ತಿರ್ತೀಯ. ಒಂದ್ಸಲ ನನ್ನ ತಿರ್ಗಿ ನಮ್ ಕ್ಯಾಮ್ರಾ ನೋಡು. ತಿರ್ಗಪ್ಪಿ, ಇಂಟ್ರೆಸ್ಟಿಂಗು, ಇಂಪಾರ್ಟೆಂಟು. ಈ ಕಡೆ ತಿರ್ಗು ಫುಲ್ ಆಗಿ. ನೀನು ನನ್ನ ಏನಂತ ಕರಿತೀಯ? ದುಬೈ. ನೆನ್ನೆ ಪ್ರ್ಯಾಂಕ್ ಮಾಡ್ದಾಗಿದ್ದ ದುಬೈ ಅಂತ ಇಟ್ಕೊಂಡಾಯ್ತು ಫ್ರೆಂಡ್ಸ್. ಅದಲ್ಲ ಪಿ, ನನ್ನನ್ನ ಏನಂತ ಕರಿತಾ ಇದೀನಿ ಮನೇಲಿ? ಮತ್ತೆ ವಿಡಿಯೋದಲ್ಲಿ ಯಾಕೆ ಇಷ್ಟ ದಿನ ಕರ್ದಿಲ್ಲ? ಅಪ್ಪಿ ಅಂತ ಕರಿತೀವಿ ಫ್ರೆಂಡ್ಸ್. ಆಮೇಲೆ ಇನ್ನೇನಂತ ಕರಿತೀಯ? ಅಡ್ಡ ಹೆಸರೆಲ್ಲ ಹೇಳ್ಬೇಡಪ್ಪಿ, ಮಾನ ಬರ್ದಿ ಕಳಿಯೋ ಬೇಡ. ಹೇಳು, ಏನೇನಂತ ಕರಿತೀಯ ಹೇಳು. ಒಂದ್ ನಿಮಿಷ ಹೇಳ್ತೀನಿ. ಇನ್ನು ಏನೇನೋ ಕರಿತೀಯ ಹೇಳು. ಜೋರಾಗಿ ಹೇಳು. ಜೋರಾಗಿ ಹೇಳು. ಜೋರಾಗಿ ಹೇಳು. ಜೋರಾಗಿ ಹೇಳು. ನಿಮಿಷ ಹೇಳ್ತೀನಿ. ಅಷ್ಟೇ. ಪಾಪು ಅಂತ ಕರಿತಿದ್ದೆ, ಅಪ್ಪಿ ಅಂತ ಕರಿತಿದ್ದೆ, ಮಧು ಅಂತ ಕರಿತಿದ್ದೆ. ಕೋಪ ಬಂದಾಗ ಹೋಗಿ ಬಾರೆ ಅಂತ ಕರಿತಿದ್ದೆ. ಯಾಕಂದ್ರೆ ಇದನ್ನ ಕೇಳ್ದೆ, ಒಬ್ರು ಶಿವಣ್ಣ ನಿಮ್ಮನ್ನ ಏನು ಕರೆದಿದ್ದೆ ನಾವು ನೋಡ್ಲಿಲ್ಲ ವಿಡಿಯೋಸ್ ಅಲ್ಲಿ, ಹೆಂಗ್ ಕರೀತಿದ್ದೆ ಶಿವಣ್ಣ ಅಂತ ಕೇಳ್ತಲ್ಲ. ಓಯ್ ಅಂತ ಇದೊಂದು ಅಷ್ಟೇ. ಆ ಕಡೆ ತಿರುಗ್ಬಿಟ್ರೆ ಶಿವಾಗೂ ನಂಗೆ ಸಂಬಂಧ ಇರಲ್ಲ. ಯಾವ್ಯಾವ ಒಂದು ಸಿಚುವೇಶನ್ ತಕ್ಕಂಗ್ ಕರಿತೈತೆ ಫ್ರೆಂಡ್ಸ್. ಇದೇ ತರ ಕರಿತೈತಂತಿರಲ್ಲ. ಯಾರಾದ್ರೂ ಇದ್ದಾಗ, ಅಂದ್ರೆ ನರ್ಸರಿ ಒಳಗೆ ಯಾರಾದ್ರೂ ಇದ್ದಾಗ, ಯಾರ ಮುಂದೆ ಆದ್ರೂ ಆದಾಗ ಮಧು ಅಂತ ಕರಿತೈತೆ. ಆಮೇಲೆ ಕೋಪ ಬಂದಾಗ ಯಾಕೆ ಹೋಗೆ ಬಾರೆ ಅಂತ ಕರಿತೈತೆ. ಆಮೇಲೆ ಪ್ರೀತಿಯಿಂದ ಇದ್ದಾಗ ಅಪ್ಪಿ ಅಂತ ಕರಿತೈತೆ, ಪಾಪು ಅಂತ ಕರಿತೈತೆ. ಇಷ್ಟೇ ಫ್ರೆಂಡ್ಸ್. ಕ್ಯಾಮ್ರಾ ಮುಂದೆ ನಾವ್ ಯಾವತ್ತು ಅಪ್ಪಿ ಪಾಪು, ನಾನು ಅಪ್ಪಿ ಮಾಮೂಲಿ, ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಪ್ಪಿ ಅಂತ ಕರೆದಿ. ವಿಡಿಯೋದಲ್ಲೆಲ್ಲ ಕಾಕಿ ಅಂತ ಕರಿತೈತಂತೆ. ತಾವೇನು ಲೈಟ್, ಟ್ಯೂಬ್ ಲೈಟಾ? ಅದು ನಮ್ ಚಿಕ್ಕ ವಯಸ್ಸಲ್ಲಿ ನನಗೆ ಇಟ್ಟಿದ್ದ ಅಡ್ರೆಸ್ ಫ್ರೆಂಡ್ಸ್, ಕಾಕಿ ಅಂತ. ನೋಡಿ ಈಗ ಎಷ್ಟು ಬೆಳ್ಳಗಾಗಿದ್ದೀನಿ, ಫೇಸ್ ಪ್ಯಾಕ್ ಹಾಕಿ. ಕಪ್ಪಗಿದ್ದ ಬಿಟ್ರೆ ನಾಮಕರಣ ಮಾಡ್ಬಿಡ್ತಾ ಹಂಗೆ, ಕಾಗೆ ಅಂತ. ಏನೋ ಒಂಥರ ಗಾಂಧೀಜಿಗೆ ಹೆಂಗೆ ರಾಷ್ಟ್ರಪಿತ ಅಂತಾನೋ ಹೆಸರು ಕೊಟ್ಟಿದ್ದಾರೋ ಹಂಗೆ ಕಪ್ಪಗಿರೋರ್ಗೆಲ್ಲ ಕಾಗೆ ಅಂತ ಹೆಸರು ಕೊಟ್ಬಿಡ್ತಾರೆ, ನಮ್ಮ ಪರ್ಮಿಷನ್ ಇಲ್ದೇನೆ. ನನ್ಗೆ ಆ ಥರ ಕರೆದ್ರೆ ಆಗಲ್ಲ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಜಗಳಾಗಿದೆ ನಮ್ಮ ಫ್ರೆಂಡ್ಸ್ ಮಧ್ಯೆ, ಆ ಥರ ಅಡ್ಡ ಹೆಸರು ಕರೆದು. ಶಿವಾಗ ಅಡ್ಡ ಹೆಸರು ಏನಂತ ಕೇಳಿ ಫ್ರೆಂಡ್ಸ್. ಏನಪ್ಪ ನೀನ್ ಅಡ್ಡ ಹೆಸರು? ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂತ ಕರೀತಾರೆ? ನಿಮ್ಮ ಅವ್ವ ಶಿವ ಅಂತ ಯಾರ ಕರ್ದಿಲ್ಲ. ಶಿವ ಅಡ್ಡ ಹೆಸರಲ್ಲ. ಶಿವ ಅಂತ ಹೆಸರೇ ಕರೆಯಲ್ಲ ಯಾರೋ ಒಬ್ಬೊಬ್ರು ಕರೀತಾರೆ, ಕರಿಯ ಅಂತ ಕರೀತಾರೆ. ಶಿವನ್ ಎಲ್ರು ಅವ್ರ ಊರಲ್ಲಿ. ಪಾಪ ಸ್ಟಾರ್ಟಿಂಗ್ ಅಲ್ಲಿ ಜಗಳ ಮಾಡ್ತಿದ್ದೆ, ಯಾಕೆ ನನ್ ಗಂಡ ನಂಗೆ ಕರಿತೀರಾ ಹಿಂಗೆ ಅಂತಲ್ಲ. ಆಮೇಲೆ ಕರೆಯೋದು ನಿಜಾನೇ ತಾನೆ, ನಾವೇನ್ ಪಳ ಹೊಳಿತೀವ ಗಂಡ ಹೆಂಡ್ತಿ ಅಂತ ಅನ್ಕೊಂಡೆ. ಹಂಗೆ ಫ್ರೆಂಡ್ಸ್, ನಮ್ಮ ಹೆಸರುಗಳು ಹಂಗಿರ್ತವೆ. ಸಿಚುವೇಶನ್ ತಕ್ಕಂಗೆ ನನ್ನ ಹೆಸರು ಚೇಂಜ್ ಆಗ್ತಾ ಇರ್ತಿದ್ದೆ. ಕರೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಅವರೆಬೇಳೆ ತೊಗೊಳ್ಳಿ ಫ್ರೆಂಡ್ಸ್, ಯಾರು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ತೊಗರಿಬೇಳೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಆಲೂಗಡ್ಡೆ ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಇರುತ್ತೆ. ಬೇಳೆ ತರಕಾರಿ ಎಲ್ಲ ಸಮ ಪ್ರಮಾಣದಲ್ಲಿ ಇರಬೇಕು. ನೀರು ಹಾಕ್ಕೊಂಡು ಸುಂಡೆಕಾಯಿ ಹಾಕ್ಕೊಟ್ಟಿದ್ದೀನಿ. ಉಪ್ಪು, ಸಾಂಬಾರು ಪುಡಿನೂ ಒಂದೇ ಸಲ ಹಾಕ್ಬಿಟ್ಟು ವಿಸಿಲಲ್ಲಿ ಕೂಗಿಸ್ತೀನಿ. ಈ ಥರ ಮಾಡ್ಕೋಬೋದು, ಈಸಿಯಾಗಿ ಆಗುತ್ತೆ, ಬೇಗ ಆಗುತ್ತೆ. ಸ್ವಲ್ಪ ಹುಳಿ ಬೇಕಂದರೆ ಹುಣಸೆ ಹುಳಿ ಬಿಟ್ಕೋಬೋದು. ಇದನ್ನು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇಲ್ಲಿ ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು, ಕೊತ್ತಂಬರಿ, ಕರಿಬೇವು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಸಾಂಬಾರು ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಬದಲು ಬೆಂಡೆಕಾಯಿ ಒಳಗಡೆ ತುಂಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹೊಸ್ದಾಗಿ ಬೆಂಡೆಕಾಯಿ ರೆಸಿಪಿ ಕಂಡುಹಿಡಿತಾ ಇದ್ದೀನಿ. ಇದು ತುಂಬಾ ಇಷ್ಟ ಆಯಿತು ನನಗೆ. ಹಂಗಾಗಿ ಮತ್ತೆ ಕಲ್ಲುಪ್ಪು ಹಾಕ್ಕೊಂಡಿದ್ದೆ, ಅದು ಬೇಯಬೇಕಾದ್ರೆ ಕರಗ್ಬಿಡುತ್ತೆ ಅಂತ. ಪುಡಿ ಉಪ್ಪು ಖಾಲಿ ಆಗಿತ್ತು, ಹಂಗಾಗಿ ಉಪ್ಪು ಖಾಲಿ ಆಯಿತು ಅಂತ ಹೇಳ್ಬಾರ್ದು. ಇದನ್ನು ಒಂದು 10 ನಿಮಿಷ ಬಿಟ್ಟು ಸಾಂಬಾರು ವಿಸಿಲ್ ಬಂದಮೇಲೆ ಅದನ್ನು ಸೈಡ್ಗಿಟ್ಟು ಹೆಂಚು ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಊಟ ಮಾಡಿ ಬೇಯಿಸ್ಕೋಬೇಕು. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು. ಇದ್ರ ಮೇಲೇನು ಮಸಾಲೆಗಳೆಲ್ಲ ಮಿಕ್ಕಿದ್ರೆ ಹಾಕ್ಕೋಬೋದು, ಮಿಕ್ಕಿರಲಿಲ್ಲ. ಆಕಳಿಸ್ತಾ ಇದೀಯಾ, ಅರ್ಚ್ತಾ ಇದೀಯಾ ಪೇ? ಏನಮ್ಮ ಏನ ಎಲ್ಲೋಗ್ತಿ? ಕಲ್ಕತ್ತಾ ಏನ್ ಕೋತಿ? ಹೋಗು, ಮಾಡ್ತಾರೆ ತಗೊಂಡೋಗ್ ನೀನ್ ಎಲ್ಲಾದ್ರು. ಓಹೋ, ನೆನ್ನೆ ನಾನು ಮುಂಬೈಗೆ ಹೋಗ್ತೀನಿ ಅಂತ ಪ್ರಾಂಕ್ ಮಾಡಿದ್ದಕ್ಕೆ ನೀನು ಕೋಲ್ಕತ್ತಾಗ ಹೋಗ್ತೀನಿ ಅಂತ ಪ್ರಾಂಕ್ ಮಾಡ್ತಿದ್ಯಾ? ನೋಡಿದ್ರ ಫ್ರೆಂಡ್ಸ್, ನೋಡಿದ್ರ? ನಾನ್ ಪ್ರಾಂಕ್ ಮಾಡಿದ್ರೆ ಶಿವಾನು ಪ್ರಾಂಕ್ ಮಾಡ್ತಿದ್ದೆ, ಕ್ಯಾಮ್ರಾ ಇಲ್ಲದೆ ಪ್ರಾಂಕ್ ಮಾಡ್ತಿದ್ದೆ. ಸಾಂಬಾರು 2 ವಿಸಿಲ್ ಆದಮೇಲೆ ಅದನ್ನು ಕ್ಯಾಪ್ ಓಪನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಬೆಂದಿತ್ತು. ಸಾಂಬಾರು ಪುಡಿ ಆಗಲೇ ಹಾಕಿಲ್ಲ ಅಂದರೆ ಇವಾಗ ಹಾಕಿ ಕುದಿಸ್ಕೋಬೋದು. ಅದನ್ನು ಸೈಡ್ಗಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಬರೀ ಬೆಳ್ಳುಳ್ಳಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಬರೀ ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಸ್ವಲ್ಪನೇ ತರಕಾರಿ ಇದ್ದಿದ್ದಲ್ಲ, ಹಂಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ. ಮೂಳೆ ಇಲ್ಲದೆ ಹೆಂಗ್ ತಿಂತಿದ್ದೀವಿ ಬೇಳೆನ? ಮೂಳೆ ಇಲ್ಲದೆ ಬೇಳೆನ ಹೆಂಗ್ ತಿಂತಿದ್ದಿ? ಮೂಳೆ ಇದೆ, ಏನ್ ಮೂಳೆ ಇದೆ? ಇವತ್ತು ಸಂಡೇ ಅಲ್ಲ, ನಾನ್ ವೆಜ್ ಡೇ. ಚೆನ್ನಾಗ್ತೈತೆ ನೋಡಿ ಫ್ರೆಂಡ್ಸ್. ಆ ತರಕಾರಿ ಹಾಕಿದ್ದಕ್ಕೆ ಟೇಸ್ಟ್ ಚೆನ್ನಾಗಿ ಬಂದಿರೋದು. ಸುಂಡೆಕಾಯಿ ಹಾಕಿರೋದಕ್ಕೆ ಟೇಸ್ಟ್ ಚೆನ್ನಾಗಿರ್ತಾನಪ್ಪ. ಶಿವ ತಿಂದು ಚೆನ್ನಾಗೈತೆ ಅಂದ್ಬಿಟ್ರು ಏನೋ ಒಂಥರ ಖುಷಿ, ಸಂತೋಷ. ಕರೆಕ್ಟ್ ಆಗಿ 25 ನಿಮಿಷ ಟೈಮ್ ತಗೊಂಡಿದ್ದೆ. 5 ನಿಮಿಷ ಜಾಸ್ತಿ ಟ್ರಿಪ್ ತಗೊಂಡಿದ್ದೀನಿ ಇವತ್ತು ಅಡಿಗೆ ಮಾಡಕ್ಕೆ. ಯಾಕಂತ ಗೊತ್ತಿಲ್ಲ, ಅದೇ ಬೆಂಡೆಕಾಯಿ ಫ್ರೈ ಆಗೋದು ಲೇಟ್ ಆಯ್ತು ಅದಕ್ಕೆ ಫ್ರೆಂಡ್ಸ್. ಸೂಪರ್ ಆಯ್ತಾ? ಹೊಟ್ಟೆ ತುಂಬಿದ ಮೇಲೆ ನೆನಪಾದ, ನಾನು ತಿನ್ಬಾರ್ದು ಕರಿತಿದ್ದೆ. ಬೇಡ ತಿನ್ನು, ಬೇಡ ತಿನ್ನಪ್ಪಿ. ಯಾಕೆ ಹೊಟ್ಟೆ ನಾ ಬರ್ತೈತಿ ನಿನ್ಗೆ ಅಂತನಾ? ಸೂಪರ್ ಐತಪ್ಪಿ, ನಿನ್ ಬಿಟ್ಟ ಮೇಲೆ ತಿಂತೀನಿ. ಸೂಪರ್ ಐತೆ ಫ್ರೆಂಡ್ಸ್. ಸೊಳ್ಳೆ ಕಣಪ್ಪಿ, ಸೊಳ್ಳೆ ಕಲ್ಪಿಸ್ಕೋತಿ. ಬಾಗ್ಲಾಕ್ಲಿಲ್ಲ ಅಂದ್ರೆ ಸೊಳ್ಳೆಗಳಿಗೆ ಫುಲ್ ಮಿಲ್ಸ್ ಹಾಕ್ತಿವಿ ಇಬ್ರು. ಗುಡ್ ನೈಟ್ ಹಾಕಿದ್ರೆ ನನ್ಗೆ ಸ್ಮೆಲ್ಗೆ ತಲೆ ಸುತ್ತ ಬೀಳ್ತೀನಿ. ಏನ್ ಮಾಡುವ ಹೇಳು? ಓ, ಫಸ್ಟ್ ಟೈಮ್ ತರಕಾರಿ ಬೇಳೆ ಎಲ್ಲ ತಿಂತಾ ಇದೀಯಾ? ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ತರಕಾರಿ ತಿನ್ನಲ್ಲ ಶಿವ. ಓ, ಈಗ ನಮ್ಮ ಶಿವಕುಮಾರ್ ಅವರು ಎಲ್ರಿಗೂ ವಿಶ್ ಮಾಡ್ತಾರೆ. ನನ್ನ ವಿಡಿಯೋ ಪ್ರಾಂಕ್ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿದ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಜಸ್ಟ್ ಫಾರ್ ಫನ್ ಮಾಡಕ್ ಹೋದೆ, ಬಟ್ ಅದು ಒಂದು ಮಟ್ಟಕ್ಕೆ ಸ್ವಲ್ಪ ಸೀರಿಯಸ್ ಆಯ್ತು. ಪಾಪ ಶಿವ ರಿಯಲ್ ಕ್ಯಾರೆಕ್ಟರ್ ಅದೇನೆ ಫ್ರೆಂಡ್ಸ್, ಪಾಪಜ್ಜ.
ಈಗ ಒಂದ್ ಸ್ವಲ್ಪ ಜನ ವಿಶ್ ಮಾಡೋಣ. ಕೆಲವ್ರದ್ದು ಮಿಸ್ ಮಾಡ್ತಾ ಇದೀನಿ ಬರ್ತ್ಡೇದು ಅಂತ ಹೇಳಿದ್ರಲ್ಲ, ಗೊತ್ತಾಗ್ತಿಲ್ಲ ಹೆಂಗ್ ಮಿಸ್ ಮಾಡ್ತಿದೀನಿ. ಮತ್ತೆ ತುಂಬಾ ಲೇಟ್ ಆಗಿ ಬರ್ತ್ಡೇ ಡೇಟ್ ಇರೋದು, ಆನಿವರ್ಸರಿ ಇರೋದು ಮಿಸ್ ಮಾಡ್ತಾ ಇದೀನಿ. ಡೇಟ್ ಹತ್ರ ಬಂದಾಗ ಹೆಂಗಿದ್ರು ಕಾಮೆಂಟ್ ಮಾಡಿದ್ರೆ ಆಮೇಲೆ ರಿಪ್ಲೈ ಮಾಡೋಣ. ಮೊದ್ಲೇ ಯಾಕೆ ಸ್ಟಾಕ್ ಆಗಿ ರಿಪ್ಲೈ ಮಾಡೋದು ಅಂತ. ಓಕೆ ಚೇತನ್ ಹಾಯ್, ಹ್ಯಾಪಿ ಬರ್ತ್ಡೇ ಚೇತನ್. ಹ್ಯಾಪಿ ಬರ್ತ್ಡೇ. ಮತ್ತೆ ಇವರು ದೊಡ್ಡವರು ಬಾಳಮ್ಮ ಮತ್ತೆ ಚಂದ್ರಶೇಖರ್ ಅವ್ರದ್ದು 29ನೇ ತಾರೀಕು. ಹ್ಯಾಪಿ ಆನಿವರ್ಸರಿ. ನಾವು ನಿಮ್ಗೆ ವಿಶ್ ಮಾಡೋದಲ್ಲ, ನೀವು ನಂಗೆ ನಮ್ಮಿಬ್ಬರಿಗೂ ವಿಶ್ ಮಾಡ್ಬೇಕು, ನಾವಿಬ್ರು ಜೀವನ ಪೂರ್ತಿ ಖುಷಿಯಾಗಿರ್ಬೇಕು ಅಂತ. ಚಿರಾಗ್ ಹಾಯ್. ಋತ್ವಿಕ್ 5ನೇ ತಾರೀಕು ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ನಂದಿನಿ ಅವ್ರದ್ದು ಎಕ್ಸಾಮ್ ಮುಗಿತಂತೆ, ಜಾಬ್ಗೆ ಟ್ರೈ ಮಾಡ್ತಿದ್ದಾರೆ. ಒಳ್ಳೆ ಕೆಲಸ ಸಿಗ್ಲಿ ಅಮ್ಮ. ಹೆಣ್ಮಕ್ಳು ಈ ತರ ಜವಾಬ್ದಾರಿ ತಗೊಳ್ಳೋದು ನೋಡಿದ್ರೆ ಖುಷಿ ಆಗುತ್ತೆ. ಒಳ್ಳೆ ಕೆಲಸ ಸಿಗ್ಲಿ, ನಿಮ್ಗೆ ಸಿಗುತ್ತೆ ಪಕ್ಕ. ಫೀಜಾ ಹರಾಮಿನ್ 29ನೇ ತಾರೀಕು ಬರ್ತಡೆ. 9 ವರ್ಷದ ಹುಡುಗ. ಹ್ಯಾಪಿ ಬರ್ತ್ಡೇ. ವಿಶ್ ಹ್ಯಾಪಿ ಬರ್ತಡೆ ಮಗ. ಗೀತಾ ಅವ್ರದ್ದು 27ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತ್ಡೇ. ಲಕ್ಷ್ಮಿ ವಿಶ್ರುತ್ ಹಾಯ್ ಸಿಸ್ಟರ್. ಚಿನ್ಮಯ್ ಹಾಯ್. ಚೇತನ್ ಯಾವ್ದು 31ಕ್ಕೆ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಈ ತಿಂಗಳು 31 ಆಯ್ತಾ? ಹ್ಯಾಪಿ ಬರ್ತಡೆ ಚಿನ್ಮಯ್. ಚೇತನ್ ಅವ್ರದ್ದು 31 ಅದ ಹೇಳಿದ್ನಲ್ಲ. ಅನಿತಾ ಅವ್ರದ್ದು ಬರ್ತಡೆ. ಹ್ಯಾಪಿ ಬರ್ತಡೆ. ಇವತ್ತು ವಿಶ್ ಮಾಡಕ್ ಹೇಳಿದ್ರಿ, ಇವತ್ತೇ ವಿಶ್ ಮಾಡ್ತಾ ಇದೀನಿ, ಆದ್ರೆ ನಾಳೆ ನೋಡ್ತೀರಾ, ಸಾರಿ. ವೀಣಾ ರಘು ಅವ್ರದ್ದು 29ನೇ ತಾರೀಕು ಆನಿವರ್ಸರಿ. ವಿಶ್ ಹ್ಯಾಪಿ ಆನಿವರ್ಸರಿ. ಸ್ಫೂರ್ತಿ ಅವರು ಜೂನ್ 1 ಇಂದ ಸ್ಕೂಲ್ ಸ್ಟಾರ್ಟ್ ಆಗ್ತೈತೆ, ಮಕ್ಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ನನಗೆ ದುಃಖ ಆಗ್ತೈತೆ, ಖುಷಿ ಆಗೋದ್ಬಿಟ್ಟು. ಯಾಕಂದ್ರೆ ಇನ್ಮೇಲೆ ನನ್ನ ಮಕ್ಳು ಯಾರು ನನ್ನ ವಿಡಿಯೋ ನನ್ನ ಮಕ್ಳತ್ತೀನಿ ಸಾರಿ ಮಕ್ಳು ಯಾರು ವಿಡಿಯೋಸ್ ನೋಡಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಐ ಮಿಸ್ ಯು ಮಕ್ಳ. ಸ್ಕೂಲ್ಗೆ ಚೆನ್ನಾಗಿ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ. ಮಲ್ಲಿಕಾ ಅವ್ರದ್ದು 5ನೇ ತಾರೀಕು ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ ಸಿಸ್ಟರ್. ವಿಶ್ ಹ್ಯಾಪಿ ಬರ್ತ್ಡೇ. ಆಶಾ ರಾಘವೇಂದ್ರ ಅವರು ಹಾಯ್ ಸಿಸ್ಟರ್. ಹಾಯ್. ರಕ್ಷಿತಾ ಅವ್ರದ್ದು 17ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ ಸಿಸ್ಟರ್. ವಿಶ್ ಮಾಡಿದೀನಿ, ಮರ್ತಿಲ್ಲ. ಫ್ರೆಂಡ್ಸ್ ಈಗ ರಾತ್ರಿ 10 ಗಂಟೆ ಆಯ್ತು, 10 ಕಾಲ ಆಗ್ತಾ ಬಂತು. ಆಮೇಲೆ ನೆನಪಾಯ್ತು ಹಾಲೈತೆ ಅಂತ. ನೋಡಿ ಜಾಸ್ತಿನೇ ಇದೆ, ಅದಕ್ಕೆ ಶಿವಾಗ ಕಾಯಿಸ್ಕೊಡೋಣ ಅಂತ ಕಾಯಿಸ್ತಾ ಇದ್ದೀನಿ. ಶಿವಾಗ ಕಾಯಿಸ್ಕೊಟ್ಬಿಟ್ರೆ ಕುಡ್ಕೋತೈತೆ, ನಾನು ಕುಡಿಯಲ್ಲ. ನಾಳೆ ತನಕ ಇಡ್ಬೋದಾ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಹಾಲ್ ಬಗ್ಗೆ ಸರಿಯಾಗಿ. ಯಾಕಂದ್ರೆ ನಾವು ಟೀ ಕಾಫಿ ಏನು ಕುಡಿಯಲ್ಲ. ಬೈ ಚಾನ್ಸ್ ಅದು ಹೊಡ್ಕೊಂತಂದ್ರೆ ಆಮೇಲೆ ಹೊಟ್ಟೆ ಊರಿಗೆ 3 ದಿನ ನಿದ್ದೆ ಬರಲ್ಲ ನನಗೆ. ಅಯ್ಯೋ ಅರ್ಧ ಲೀಟ್ರ್ ಹಾಲು ಮಾಡಿದ್ನೆ, 1/4 ಲೀಟ್ರ್ ಹಾಲು ವೇಸ್ಟ್ ಮಾಡಿದ್ನೆ ಅಂತ. ಅದಕ್ಕೆ ಅದನ್ನು ಬಿಸಿ ಮಾಡಿ ಸಕ್ಕರೆ ಕೊಟ್ಬಿಟ್ರೆ ಸ್ವಾಹ ಶಿವ ಹೊಟ್ಟೆ ಒಳಗೆ. ಹಾಲು ಸ್ಟಾಕ್ ಆಗಿ ಇಟ್ಕೊಳ್ಳೋದು ಬೇಡ, ಈಗ ಕಷ್ಟಗಳು ಬೇಡ. 11 ಗಂಟೆ ರಾತ್ರಿಯಲ್ಲಿ ಯಾಕಪ್ಪ ಬೇಕಿತ್ತು ಇದೆಲ್ಲ. ಒಂದ್ಸಲ ಕಾಯಿಸಿದ್ದೆ, ಮತ್ತೆ ಹಸಿ ಹಾಲು ಕುಡಿದ್ರೆ ಜಿಟ್ಟು ವಾಮಿಟ್ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಮತ್ತೆ ಕಾಯಿಸ್ದೆ, ಅದು ಜಾಸ್ತಿ ಬಿಸಿ ಆಗ್ಬಿಡ್ತು. ಬೆಚ್ಚಗೆ ಕಾಯಿಸೋಣ ಅಂತ ಇಟ್ಟೆ, ಹಂಗೆ ಯಾವ್ದಾಗ ಅಂದ್ರೆ ಬಿಸಿ ಆಗ್ಬಿಟ್ಟೈತ ಅಲ್ಲ. ನಮ್ಗೆ ಯೋಚನೆ ಅಂದ್ರೆ ತೂಗುಡ್ಸ್ತಾ ಇದ್ದೆ, ಅಡುಗೆ ಮನೇಲಿ ಬಿಸಿ ಆಯ್ತು ಅಷ್ಟೇ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅಲ್ಲ, ಈಗ ತಣ್ಣಗಾಗೋ ತನಕ ಫ್ರಿಜ್ಜಲ್ಲಿ ಇಟ್ರೆ, ಫ್ರಿಜ್ ಡಮರ ಬಿಸಿ ಇಟ್ರೆ ಒಂದ್ಸಲ ನಾವು ಟೆಸ್ಟ್ ಮಾಡಿದ್ರೆ 26 ಕೋಟಿ 1 ಕೋಟಿ ಇಸ್ಕೊ ಹೋಗ್ಲಿ, ಸೆಟ್ಲ್ ಆಗುವ. ನ್ಯೂಸ್ ಅಲ್ಲಿ ನೋಡಿ ದುಡ್ಡು ನೋಡಿ ಜಲ್ಸೂರ್ಸೋದೇ ಆಯ್ತು. ಎಲ್ ಮಾಡಿಗಿರ್ತಾರೆ, ಎಲ್ಲ ನಮ್ದೆ, ಟ್ಯಾಕ್ಸ್ ಕಟ್ಟಲ್ವಾ? ನಮ್ ದುಡ್ಡು ನಾವೇ ಟಿವಿನಲ್ಲಿ ನೋಡ್ತೀವಿ. ಇಲ್ಲ ಒಂದಿನ ಶಿವಾಗೆ 10:30 ಹಾಲು ಕಾಯಿಸಕ್ಕೆ ನನ್ಗೆ ಹಿಂಗಾಗ್ತಿದೆ. ಕೆಲವ್ರು ಚಿಕ್ಕ ಮಕ್ಳು ಇರ್ತಾರೆ, ರಾತ್ರಿ ಎಲ್ಲ ಮಕ್ಳು ಹೇಳ್ತಿರ್ತಾರೆ, ಹಾಲು ಹೆಂಗ್ ಕಾಯಿಸಿ ಕೊಡ್ತಾರೆ. ಅದೇ ನನ್ಗೆ ಇವಾಗಲೇ ದೊಡ್ಡ ಯೋಚನೆ ಆಗೈತೆ. ನಿದ್ದೆ ಮಾಡಕ್ ಬಿಡಲ್ಲ ಮಕ್ಕಳು, ಪಾಪ ಹೆಣ್ಮಕ್ಳು ನೆನ್ಸ್ಕೊಂಡ್ರೆ ನನಗೆ ಹೊಟ್ಟೆ ಉರಿತೈತೆ. ಮದುವೆ ಒಂದು ಹೆಣ್ಣಿನ ಜೀವನನೇ ಚೇಂಜ್ ಮಾಡ್ಬಿಡ್ತೈತೆ. ಸರಿ ಫ್ರೆಂಡ್ಸ್, ನಿಜ ಕಣ ಏನೇನೋ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಿರ್ತೇವೆ, ಗಟ್ಟ ಕುಡಿತೀಯಾ? ಮುಟ್ ನೋಡೋ, ನಿನ್ಗೆ ಇಷ್ಟು ಬಿಸಿ ಸಾಕಾ? ಮುದ್ದೆ ಅನ್ನ ಎಲ್ಲ ಬಿಸಿ ಬಿಸಿ ತಿಂತೀಯಲ್ಲ, ಹಾಲು ಕುಡಿ ಕುದಿಯೋದ್ನ. ಯಾವ್ದೇ ನೋಡ್ಲಿಲ್ಲ ವಿಡಿಯೋ ಮಾಡಿದ್ದು ಇಷ್ಟೊತ್ತು. ನೋಡಿದ್ರ ಫ್ರೆಂಡ್ಸ್ ಹಿಂಗಿರ್ತೈತೆ. ಅಪ್ಪಿ ಇಷ್ಟು ಬಿಸಿ ಕುಡಿಯಲ್ವೇನಪ್ಪಿ? ನೋಡ ಕೈಯಲ್ಲಿ ಇಟ್ಕೊಂಡಿದ್ದೀನಿ ತಳ. ಒಂದ್ ತೊಟ್ಟ ಅಷ್ಟೇ, ರಾತ್ರಿ ಎಲ್ಲ ವಾಮಿಟ್ ಮಾಡ್ತೀನಿ ಒಂದ್ ತೊಟ್ಟು ಕುಡ್ದೆ. ಯಾವ ಹಾಸ್ಬಿಟ್ಟು ಹಾಲು ಕುಡಿಬೇಕು, ಬೆಚ್ಚಗಿರೋ ಹಾಲು ಕುಡಿಬೇಕಪ್ಪಿ, ನಿದ್ದೆ ಚೆನ್ನಾಗ್ ಬರ್ತೈತೆ. ಇವತ್ತೊಂದಿನ ನೀನ್ ಯಾವಾಗ್ಲೂ ನಿದ್ದೆ ಮಾಡ್ತೇನೆ, ನಿದ್ದೆ ಏನ್ ಬರ ಇಲ್ಲ ಬಿಡು. ನಾನೇ ತಣ್ಣಗಿರದೆ ಯಾವ ಮಾಡು
ಓನರ್ ಅಮ್ಮ ಕುಡಿಯೋದ ಅವ್ರು ಗಟ್ಟಿ ಹಾಲು ಕುಡಿತಾರಪ್ಪಿ. ಗಟ್ಟಿಯಾಗಿರ್ಲಿ, ಪಾಯಸ ತರ ಇರ್ತೈತೆ ಟೇಸ್ಟ್. ನಾನು ಸ್ಮೆಲ್ ನೋಡಿದೀನಿ. ಅವ್ರು ಗಟ್ಟಿ ಹಾಲು ತಗೊಬಂದು ಗಟ್ಟಿಯಾಗಿ ಕಾಯಿಸ್ಕೊಂಡ್ ಕುಡಿತಾರೆ ಫ್ರೆಂಡ್ಸ್. ಎಷ್ಟ್ ಚೆನ್ನಾಗಿದೆ, ಘಮ ಘಮ ಬಿಸಿಟ್ ಕೊಡ್ತಾರ. ಬೆಚ್ಚಗಿದ್ದಂಗ ಆರ್ಸ್ಕೊಂಡ್ ಕುಡಿತಾ ಇದ್ರು ಅವತ್ತು. ಬಿಸಿಟ್ ಕುಡಿಬಾರ್ದು. ಸಾವ್ಕಾರ್ ಬಿಸಿಟ್ ಕುಡಿತಾರ, ನಾವು ತಣ್ಣಗ್ ಕುಡಿಯೋಣ ಇರು. ಅವು ಅದೇ ಗಟ್ಟಿ ಹಾಲು 30 ರೂಪಾಯಿ. ಅವರು ಕುಡಿಯೋದು 30 ರೂಪಾಯಿ ಅರ್ಧ ಲೀಟರ್ ಹಾಲು ಫ್ರೆಂಡ್ಸ್. ನಾವು ಕುಡಿಯೋದು 22 ರೂಪಾಯಿ ಅಷ್ಟೇ. 8 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. 8 ರೂಪಾಯಿಲಿ ಅವ್ರು ಸಾವ್ಕಾರ ಆಗ್ಬಿಟ್ರಿ, ನಾವು ಬಡವರಾಗ್ಬಿಟ್ರಿ. ನಿಜ ತಣ್ಣಗಾಗೋಯ್ತಪ್ಪಿ. ಪಾತ್ರೆ ಹಂಗ್ ಬಿಸಿ ಅನಿಸ್ತೈತಿ ನಿನ್ಗೆ. ಒಳಗಡೆ ಹಾಲು ನೋಡು, ಒಂದ್ ತೊಟ್ಟು ಕುಡ್ ನೋಡು ಹೋಗ್ಲಿ. ಪಾತ್ರೆ ಕುಡಿಬಾರ್ದಪ್ಪಿ ಹಿಂಗೆ. ಸಕ್ಕರೆ ಹಾಕರ? ಕಲ್ ಸಕ್ಕರೆ ಇಲ್ವಲ್ಲ, ಅದಕ್ಕೆ ಈ ಸಕ್ಕರೆ ಹಾಕ್ತೆ. ನೀನನ್ ಸಾಕ್ಬೇಕು ಅಂದ್ರೆ ಮುಗಿತಪ್ಪ ನನ್ ಕತೆ. ಕುಡಿಯಪ್ಪ, ಗಟ್ ಗಟ ಗಟ. ಚೆನ್ನಾಯ್ತಾ? ತುಪ್ಪ ತರ ನಾನ್ ಕುಡಿಲ್ಲ ಮತ್ತೆ. ಕುಡಿಬೇಕು, ಶಕ್ತಿ ಬೇಕು ತಾನೆ. ಪಿಚ್ಕ ಪಿಚ್ಕ ಗಟ್ಟಿ. ನನ್ ಕೈ ಮುಟ್ಟು. ತಿಂಗಳಾಯ್ತು ಮುಟ್ಟಿ. ಇಲ್ಲ ಒಳಗೆ ಬಿದ್ದ, ನಾನು ನೋಡ್ತೀನಿ. ಒಬ್ಬ ಕುಡಿದು ಉಳಿಸ್ಬಿಡಿದೆ. ಇಷ್ಟು ನಿಲ್ಸ್ಬಿಟ್ಟು ಬಂದಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದಿ? ವಾಕಿಂಗ್ ಮಾಡಿ ಸ್ವಲ್ಪ. ಹಾಲು ಕುಡಿದ್ಮೇಲೆ ವಾಕಿಂಗ್ ಮಾಡ್ಬೇಕು. ಟಾಮುಗೆ ಕೊಡಿದ್ಯಪ್ಪಿ. ಓ ಬಿಟ್ರೆ ನೋಡಿ ಫ್ರೆಂಡ್ಸ್, ಟಾಮನ ಒಡೆಕ್ ಸ್ಕೆಚ್ ಹಾಕೈತೆ ಫ್ರೆಂಡ್ಸ್ ಶಿವ ಇವತ್ತು. ಯಾಕಂದ್ರೆ ಗಿಡ ಎಲ್ಲ ತುಳ್ದಿ ಹಾಳು ಮಾಡ್ತಾವನೆ. ಓನರ್ ಬಂದ್ರೆ ಬೈತಾರೆ ಅಂತ. ಅವ್ನ ಯಾಕೆ ಈ ತರ ಬರ್ತಾ ಹಿಂಗೆ ದಾರಿ ತಪ್ತಾವನೋ ಗೊತ್ತಿಲ್ಲ. ದಾರಿ ತಪ್ಪಿದ ಟಾಮು ಅವನೀಗ. ಟಾಮು ಅವನ ಮನೆ ಹತ್ರ ಕರ್ಕೊಂಡು ಹೋಗಿ ಮಲಗಿಸಿದ್ರೆ ಸುಮ್ಮನೆ ಇರ್ತಾನೆ. ಇಲ್ಲಾಂದ್ರೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದು ಗಿಡದ ಮೇಲೆ ಕಬಡ್ಡಿ ಆಡ್ತಾನೆ. ಟಾಮ್ಲಿ ವಾಕಿಂಗ್ ಮಾಡು ಹೋಗ್ಲಿ. ನಾವು ಏನೋ ಮಾತಾಡ್ತೀವಿ, ನಾವು ಕಷ್ಟ ಸುಖ. ಡೇ ಟೈಮಲ್ಲಿ ಇದು ಫುಲ್ಲು ಹಂಗೆ ಯಾವುದೋ ಫಿಲಮಲ್ಲೂ ಇರಲ್ಲ, ಅಷ್ಟು ಚೆನ್ನಾಗಿರ್ತೈತೆ ನೇಚರು. ನೈಟ್ ಆಯ್ತಂದ್ರೆ ಭೀಕರ ಭಯಂಕರ. ಮಧ್ಯಾಹ್ನ ತೋರಿಸ್ನಲ್ಲ ಪ್ಲೇಸ್ ಇದು ಸ್ಮಶಾನದ ಪ್ಲೇಸು. ಬಟ್ ಆ ಕಡೆ ಹೋಗೋದು ಬೇಡ ನಾವೀಗ. ಸುಮ್ಮನೆ ನಮ್ಮ ಮನೆ ಕಡೆ ನಾವು ಹೋದ್ರೆ ಬೆಸ್ಟು ಫ್ರೆಂಡ್ಸ್. ಅಲ್ಲೊಂದು ಪಿಂಕ್ ಕಲರ್ ಕಾಣಿಸ್ತೈತಲ್ಲ ನೋಡಿ, ಅದು ಲೈಟಿಂಗು, ಒಂಥರ ಲೈಟಿಂಗು ಅದು. ನಮ್ಮ ಮನೆ ಹತ್ರ ಹಾಕಿದ್ರೆ ನಾನು ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿತ್ತು. ಶಿವಕುಮಾರ್, ಅದು ಪಿಂಕ್ ಕಲರ್ ಲೈಟ್ ನಮ್ಮ ಮನೆ ಹತ್ರ ಹಾಕಪ್ಪಿ, ನಮಗೆ ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿರ್ತೈತೆ. ಕಣ್ಣಾಳಾಗ್ತೈತಾ? ಹ್ಞೂ ಕರೆಕ್ಟು, ಕಣ್ಣೆಲ್ಲ ಗಿರ್ರ ಅಂತೈತೆ ಅದು ನೋಡ್ತಿದ್ರೆ. ರಿಯಲಿ ನೋಡೋಣ ಇರು. ಇಷ್ಟು ಚೆನ್ನಾಗಿ ಬರ್ತೈತಲ್ಲಪ್ಪಿ. ನಾನು ಒಂಥರ ರೆಡ್ ಕಾಣಿಸ್ತೀನಿ. ಓ ಇದು ಡೇಂಜರ್ ಫ್ರೆಂಡ್ಸ್, ನಿಜವಾಗ್ಲೂ ಕಣ್ಣೆಲ್ಲ ಒಂಥರ ಆಗ್ತೈತೆ. ಅಪ್ಪ ವಾಕಿಂಗ್ ಕರೆದಿರೋದು, ಸ್ಟ್ಯಾಂಡಿಂಗ್ ಅಲ್ಲ. ಏನದು ದುಡ್ಡು? 30 ಕೊಟ್ಟಿ ನಿನ್ನ ಜೇಬಲ್ಲಿ. ವಾಕಿಂಗ್ ಮಾಡು, ವಾಕಿಂಗು ಅದು ಹೇಳ್ಕೊಡ್ಬೇಕಾ? PT ಟೀಚರ್ ಆಗ್ತೀನಿ ಮೇಲೆ. ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡಬೇಕು. ನಾನಂತೂ ಏನು ಮಾಡಲಾರೆ, ಯಾಕಂದರೆ ಐ ಆಮ್ ಸ್ಲಿಮ್ ಯುನೋ. ನಾವು ಇಷ್ಟು ಗಲಾಟೆ ಮಾಡ್ತಿದ್ದೀವಿ. ಟಾಮು ಎಲ್ಲೋದ ಅಂತ ಕಾಣಿಸ್ತಾನೆ ಇಲ್ಲ. ಅವನು ನಂತರ ಫ್ರೆಂಡ್ಸ್ ಜಾಸ್ತಿ ಅವನಿಗೆ. ಫ್ರೆಂಡ್ಸ್ನ ಕರ್ಕೊಬರ್ತಾನೆ, ಅವಾಗ ನಾವು ಅವನಿಗೆ ಬುದ್ಧಿ ಹೇಳಿದ್ರೆ ಕಲಿತಾನೆ. ಅವ್ನು ಮಾಡೋ ಕೆಲ್ಸಕ್ಕೆ ನಾನು ಬೈಸ್ಕೋಬೇಕು ಫ್ರೆಂಡ್ಸ್ನೆಲ್ಲ ಕರ್ಕೊಬಂದು ಗಿಡ ಎಲ್ಲ ಹಾಳು ಮಾಡ್ತಾನೆ. ಶಿವ ಬೈದೈತೆ, ಎಂಥ ಬುದ್ಧಿ ಕಲಿಸಿದ್ಯಾ ಅಂತ. ನಂಗೆ ವಾಕಿಂಗ್ ಸಾಕಾಯ್ತು, ನಾನು ಹೋಗ್ಲಾ? ಯಾರು ಮಾಡ್ತಾರೆ ವಾಕಿಂಗು? ಸಾಕ ವಾಕಿಂಗು? ಅಷ್ಟೇ, 2 ನಿಮಿಷ ವಾಕಿಂಗ್ ಮಾಡೋದು ಅಷ್ಟೇ. ನಮ್ದು ವಾಕಿಂಗ್ ಮುಗೀತು. ಗುಡ್ ನೈಟ್. ವಾಯ್ಸ್ ಜೋರ ಬರ್ತೈತಿ ಇವತ್ತು. ಎಂಟರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಬೈ ಫ್ರೆಂಡ್ಸ್.